Hi everyone, this is Anusha and welcome to my ಚಾನಲ್. ಇಟ್ಸ್ ಬೀನ್ 1:19 ಇವಾಗ. ಲಿಟ್ರಲಿ ಮಿಡ್ ನೈಟ್ ನಾನು ಮಲ್ಕೊಂಡೆ ಎಲ್ಲ ಹೇಳ್ಬೇಕಂದ್ರೆ, ಬಿಕಾಸ್ 1:15 ಇಲ್ಲಿ ಬಿಟ್ಟು ಅಥವಾ ಒಂದು ಕಾಲಂಗೆ ಇಲ್ಲಿ ಬಿಟ್ಟು 1:45 ಅಥವಾ 2 o'clock ಹಂಗೆ ಲೊಕೇಶನಲ್ಲಿ ಇರಬೇಕು. ಬಿಕಾಸ್ ಅವ್ರು 4ಗೆಲ್ಲ ರೆಡಿ ಇರಬೇಕು, 4:30ಗೆ. ಆಬ್ವಿಯಸ್ಲಿ ಇಟ್ಸ್ ಮಿಡ್ ನೈಟ್. ಇಷ್ಟು ಬೇಗ ಎದ್ದಿದ್ದೀನಿ ಅನ್ನೋದಕ್ಕಿಂತ ಮಲ್ಕೊಂಡೇ ಇಲ್ಲ. ಅಂದರೆ ನನ್ನ ವರ್ಕ್ಗೆ ಇವತ್ತು ನಾಳೆ ನಾಡಿದ್ದು ಎಲ್ಲ ನನಗೆ ಮಿಡ್ ನೈಟ್ ವರ್ಕೇ ಇರೋದು. ಸೊ ಇವತ್ತು ಬಂದುಬಿಟ್ಟು ಇವಾಗ ನಾನು ಮಲ್ಕೊಂಡೇ ಇಲ್ಲ. 11:30 ಇಲ್ಲೊಂದು ಸ್ವಲ್ಪ ನಿದ್ದೆ ಬಂತು, ಮತ್ತೆ ಎಚ್ಚರ ಆಗೋಯ್ತು. ಇನ್ನು 1 hourಗೆಲ್ಲ ಏನು ಮಲ್ಕೊಳ್ಳೋದು, ಇಟ್ ವಾಸ್ ಆಲ್ಮೋಸ್ಟ್ 12 o'clock ಹಂಗಿತ್ತು. ಇನ್ನು 1 hourಗೆ ಏನು ಮಲ್ಕೊಳ್ಳೋದು ಅಂತ ಹಾಗೆ ಎಚ್ಚರವಾಗಿದೆ. 1 ಗಂಟೆ ಆಯಿತು, ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ಇವಾಗ. ಸೊ ದಟ್ 1:30ಗೆ ಹೊರಟು ನನ್ನ ಲೊಕೇಶನ್ 1-half an hour ತೋರಿಸ್ತಿತ್ತು. ಸೊ ಇವಾಗ 20 ಮಿನಿಟ್ಸಲ್ಲಿ ಕವರ್ ಆಗ್ಬೋದು. ಮುಂಚೆ ಟ್ರಾಫಿಕ್ ಎಲ್ಲ ಸೇರಿಸಿ 1/2 an hour ತೋರಿಸ್ತಾ ಇತ್ತು. ಸೊ ಆ ಲೊಕೇಶನ್ಗೆ ಹೋಗೋಷ್ಟರಲ್ಲಿ ಆಗೋಗುತ್ತೆ. ಅದು ಬೇಗ ಹೋಗಬೇಕಾಗಿದೆ. ಆ್ಯಂಡ್ ಅಗೇನ್ ಟುಮಾರೋ ದೇ ವಾಂಟ್ ಟು ಬಿ ರೆಡಿ ಬೈ 7 o'clock. ಸೊ ನಾನು 4ಗೆ ಹೋಗಬೇಕು, ಇಬ್ಬರನ್ನ ರೆಡಿ ಮಾಡಬೇಕು. ಇವತ್ತೇನು ಆರ್ಡರ್ ಇದೆ ಅವ್ರದ್ದೇ ನಾಳೆನೂ ಇರೋದು. ಇಟ್ಸ್ ಲೈಕ್ ಅ ಹೌಸ್ ವಾರ್ಮಿಂಗ್ ಥಿಂಗ್. ಸೊ ಅವ್ರದ್ದು ರಿಚುವಲ್ಸ್ ಇರುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಟುಡೇ ಇಸ್ ಫ್ರೈಡೇ, ಟುಮಾರೋ ಇಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ. 3 ವೀಕೆಂಡ್ ಪೂರ್ತಿ ವರ್ಕ್ ಮಾಡ್ತಾ ಇದ್ದೀನಿ. ಐ ವಿಲ್ ಬಿ ಹ್ಯಾಪಿ, ಐ ನೋ, ಬಟ್ ಗೊತ್ತಿಲ್ಲ ಸ್ಲೀಪ್ ಸೈಕಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಎಸ್, ಕಮ್ ಲೆಟ್ಸ್ ಗೋ, ಲೆಟ್ಸ್ ಡೂ ದಿಸ್ ಟುಗೆದರ್. Thank you, Anu. It's been 5 o'clock ಈಗ, ಈವ್ನಿಂಗ್ 5:30 ಹತ್ತಿರ ಆಗ್ತಾಯಿದೆ. ಆ್ಯಂಡ್ ಮಾರ್ನಿಂಗ್ ನಾವು ಮನೆಗೆ ರೀಚ್ ಆದಾಗ ಇಟ್ ವಾಸ್ ಅರೌಂಡ್ 4:35. ನಾವು ಅಂದ್ಕೊಂಡಿದ್ದ ಟೈಮ್ ಅಂದರೆ ಅವ್ರ ಟೈಮ್ ಕರೆಕ್ಟಾಗಿ ನಾವು ರೆಡಿ ಮಾಡಿ ವಿಲ್ ಲೆಫ್ಟ್. ತುಂಬ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಅಷ್ಟು 1 ಗಂಟೆ ರಾತ್ರಿ ವರ್ಕ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ಬಿಕಾಸ್ ಬ್ರೈಡ್ಸ್ ಇದ್ರೂ ಸೊ 4 o'clock ವರ್ಕ್ ಮಾಡಿದ್ದೀನಿ, 3 o'clock ಮಾಡಿದ್ದೀನಿ. ಬಟ್ 1 ಗಂಟೆ ಅಂದರೆ ಲಿಟ್ರಲಿ ನಾನು 2 hours ಸ್ಲೀಪ್ ಮಾಡಲಿಲ್ಲ. ಹಾಗಾಗಿ ಐ ಕುಡೆಂಟ್ ಟೇಕ್ ಮೋರ್ ವಿಡಿಯೋ. ಬಟ್ ನಾಳೆ ಅವ್ರದ್ದೇ ಅಗೇನ್ ಇದೆ ಮಾರ್ನಿಂಗು. ಸೊ ಟುಮಾರೋ ಮಾರ್ನಿಂಗ್ ವಿಲ್ ಬಿ ಲೈಕ್ ಅರೌಂಡ್ 4 o'clock. ನಾಳೆ ಅಂದರೆ ಇವತ್ತು ನೈಟ್ ಮಲಗಿ 4 o'clock ಎದ್ದು ಹೋಗೋ ಥರ. ಸೊ ಹಾಗಾಗಿ ಐ ಆಮ್ ಓಕೆ ವಿತ್ ಇಟ್. ಸೊ ನೋಡೋಣ, ನಾಳೆ ಎಲ್ಲ ಅವ್ರನ್ನ ರೆಡಿ ಮಾಡಿದ್ದು ವಿಡಿಯೋ ಎಲ್ಲ ಐ ವಿಲ್ ಟೇಕ್. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಔಟ್ ಬಿಕಾಸ್ ನಾಳೆ ಹೇರ್ ಸ್ಟೈಲ್ ರಿಕ್ವೈರ್ಮೆಂಟ್ಗೆ ಅವ್ರಿಗೆ ಲೇಸ್ ಬೇಕು. ನನ್ನ ಹತ್ರ ಇದೆ ಕೆಲವೊಂದು ಲೇಸು, ಬಟ್ ನಾನು ಕೂಡ ಇನ್ನೊಂದು ಸ್ವಲ್ಪ ತೊಗೋಬೇಕು. 2-3 ಆರ್ಡರಲ್ಲಿ ಲೇಸಸ್ ಯೂಸ್ ಮಾಡಿ ಸ್ವಲ್ಪ ಎಂಟಿ ಆಗಿದೆ ಅದು. ಮತ್ತು ನಾನು ಬ್ರಷ್ ಕ್ಲೆನ್ಸರ್ ಕ್ರೈಲಾನ್ದು ತರಬೇಕು. ಇಲ್ಲೇ ಆರ್.ಆರ್. ನಗರದಲ್ಲಿರೋ ಮೇಕಪ್ ಬಯೋಗ್ರಫಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಮೇಕಪ್ ಬಯೋಗ್ರಫಿಗೆ ಹೋಗಿ ನಿಖಿತಾ ಹತ್ರ ಸ್ವಲ್ಪ ಏನೋ ಮಾತಾಡಬೇಕಿತ್ತು. ಸೊ ಹಂಗೆ ನಿಖಿತಾ ಸಿಂಧು ಎಲ್ಲ ಕ್ಯಾರೆಟ್ ಲೈನಲ್ಲಿ ಮೀಟ್ ಮಾಡಿ ಅಲ್ಲೇ ಕೆಳಗಡೆ ಮೇಕಪ್ ಬಯೋಗ್ರಫಿಗೆ ಹೋಗಿ ಥಿಂಗ್ಸ್ ತೊಗೊಂಡು ಲೇಸ್ ತೊಗೊಂಡು ಬರೋಣ ಅನ್ನೋ ಪ್ಲ್ಯಾನ್. ಆ್ಯಕ್ಚುಲಿ ನಾನು 4 o'clock ಹೋಗೋದಕ್ಕೆ ಕಾಯ್ಕೊಂಡು ಕೂತಿದ್ದೆ. ವೈ ಬಿಕಾಸ್ ಪ್ರೀತಮ್ ಟುಕ್ ಮೈ ಆ್ಯಕ್ಟಿವಾ ಆ್ಯಂಡ್ ವೆಂಟ್ ಔಟ್. ಅವ್ನು ಬರ್ತಾನೇನೋ, ನನ್ನ ಗಾಡೀಲೇ ಹೋಗೋಣ ಅಂತ ಕಾಯ್ತಿದ್ದೆ. ಸೊ ಇವಾಗ ಇಲ್ಲ, ಐ ವಿಲ್ ಟೇಕ್ ಹಿಸ್ ಆ್ಯಕ್ಟಿವಾ ಓನ್ಲಿ. ಲೆಟ್ಸ್ ಗೋ. The next morning. Done with the work and I'm back in my kitchen. ಫುಲ್ ಮೆಸ್ ಆಗಿದೆ ಬಿಕಾಸ್ ಐ ಆಮ್ ಪ್ರಿಪೇರಿಂಗ್ ಚಿಕನ್. ಸೊ ಬರ್ತಾ ವರ್ಕ್ ಮುಗಿಸ್ಕೊಂಡು ಬರ್ತಾನೆ ಪ್ರೀತಮ್ ಚಿಕನ್ ತೊಗೊಂಡ. ಸೊ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ, ರವೆ ಕಲಿಸಿದ್ದೀನಿ, ರವೆ ರೊಟ್ಟಿಗೆ. ನಾನು ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಅಂದರೆ ಏನು ಫಂಕ್ಷನ್, ಏನು ಇವೆಂಟ್ಗೆ ಹೋಗಿದ್ವಿ ಅಲ್ಲೇ ಸ್ವಲ್ಪ. ಸೊ ಐ ಆಮ್ ಓಕೆ, ಐ ಆಮ್ ಫುಲ್. ಬಟ್ ಪ್ರೀತಮ್ ಏನೂ ತಿಂದಿಲ್ಲ. ಸೊ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 11:30 ಆಗೋಗ್ತಿದೆ. ಇನ್ನೂ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ದ ಮೇಕ್ ಓವರ್ ಕೇಮ್ ಸೋ ಗುಡ್. ಇಟ್ ವಾಸ್ ಮೋರ್ ಆಫ್ ಲೈಕ್ ಅ ಸ್ಕಿನ್ ಲೈಕ್ ಫಿನಿಶ್. ಅವ್ರಿಗೆ ಜಾಸ್ತಿ ಹೈಲೈಟರ್
ಯೂಸ್ ಮಾಡೋಂಗಿರಲಿಲ್ಲ. ಸೊ ಹೈಲೈಟರ್, ಅಪಾರ್ಟ್ ಫ್ರಮ್ ಹೈಲೈಟರ್ ಶಿ ಡೋಂಟ್ ಮೋರ್ ಬ್ಲಷ್, ಮೋರ್ ಡಿಫೈನ್ಡ್ ಕಾಂಟೋರ್ ಅದೆಲ್ಲ ಬೇಡವಾಗಿತ್ತು. ಬಟ್ ಆದರೂ ಎಷ್ಟು ಸ್ಮೂತ್ ಸ್ಕಿನ್ ಫಿನಿಶ್ ಕೊಟ್ಟಿದೆ ಅಂದರೆ ನಾನು ಕನ್ಸಿಲರ್ಸ್ ಯೂಸೇ ಮಾಡಿಲ್ಲ ಇವತ್ತಿನ ಮೇಕ್ ಓವರಲ್ಲಿ. ಬ್ಯೂಟಿಫುಲ್ ಆಗಿ ಬಂದಿತ್ತು. ಐ ಆಮ್ ಓನ್ಲಿ ಇನ್ ಲವ್ ವಿತ್ ಇಟ್. ಸೊ ಬಂದು ಅದನ್ನೇ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಒನ್ಸ್ ವರ್ಕ್ ಮುಗಿದ್ಮೇಲೆ ಕಾರ್ ಹತ್ತಿದ್ಮೇಲೆ ನಾನು ಅದೇ ಕೆಲಸ, ಹೆಂಗೆ ಬಂದಿದೆ ಪಿಕ್ಚರ್ಸು, ಹೆಂಗೆ ಬಂದಿದೆ ಮೇಕ್ ಓವರ್ ಅಂತ ಆವಾಗ ಇನ್ ಡೀಟೇಲ್ ನೋಡ್ತೀನಿ ನಾನು. ನವ್ ಐ ಆಮ್ ಪ್ರಿಪೇರಿಂಗ್ ಚಿಕನ್. ಹೋ ಮೈ ಗಾಡ್, ಬಂದು ಮಾಡೇ ಸಾಕಾಗಿತ್ತು. ಒಂದು ನಿಮಿಷನೂ ಕೂತಿಲ್ಲ, ಡ್ರೆಸ್ಸು ಚೇಂಜ್ ಮಾಡಿಲ್ಲ ಬಿಕಾಸ್ ಪ್ರೀತಮ್ ಹಂಗ್ರಿ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಚಿಕನ್ ಚಾಪ್ಸು ಮತ್ತು ರವೆ ರೊಟ್ಟಿ ಹಾಕ್ಬಿಟ್ರೆ ಐ ಆಮ್ ಡನ್. ಇನ್ನೊಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ, ನೋಡೋಣ ನೈಟ್ ನನ್ನ ಫ್ರೆಂಡ್ ಬರ್ಬೋದು ಮನೆಗೆ, ಸೊ ಪಲಾವ್ ಮಾಡೋಣ, ಬಿರಿಯಾನಿ ಮಾಡೋಣ ಅನ್ಕೋತಾ ಇದ್ದೀನಿ. ಅಗೇನ್ ಟುಮಾರೋ ಐ ಹ್ಯಾವ್ ಅರ್ಲಿ ಮಾರ್ನಿಂಗ್ ಆರ್ಡರ್ ಇದೇ ಥರ. ದಿಸ್ ಇಸ್ ಹೌ ಮೈ ವೀಕೆಂಡ್ ಇಸ್. ಎಸ್ಟರ್ಡೇ ವಾಸ್ ಫ್ರೈಡೇ, ಟುಡೇ ಸ್ಯಾಟರ್ಡೇ ಆ್ಯಂಡ್ ಟುಮಾರೋ ಇಸ್ ಸಂಡೇ. 3 ದಿನನೂ ಆರ್ಡರ್ಸ್ ಇರೋ ಕಾರಣ ನನ್ನ ವೀಕೆಂಡ್ ಈ ಥರ ಹೋಗ್ತಿದೆ ಈ ಸರಿ. Hi you guys, good morning. This is our next day and it's 3:22 AM ಬಟ್ ನನ್ನ ವಾಚಲ್ಲಿ ಇನ್ನೂ 3:15 ತೋರಿಸ್ತಾ ಇದೆ. ಇದು 5 ಮಿನಿಟ್ಸ್ ಮುಂದೆ ಇದೆ ಹಾಗೆ. ಅಗೇನ್ ಟುಡೇ ಇಸ್ ಸಂಡೇ ಆ್ಯಂಡ್ ಐ ಆಮ್ ರೆಡಿ ಫಾರ್ ಮೈ ವರ್ಕ್. ಇದು ಈ ಕ್ಲೈಂಟ್ ಅಂತೂ ದೇ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದ ಪ್ರೈವೇಟ್, ಡೋಂಟ್ ವಾಂಟ್ ಟು ಬಿ ಇನ್ ದ ಸೋಷಿಯಲ್ ಮೀಡಿಯಾ. ಅದಕ್ಕೆ ನಾನು ಈ ಕ್ಲೈಂಟ್ದನ್ನ ನಾನು ವರ್ಕ್ ತೋರ್ಸೋಕ್ಕಾಗಲ್ಲ. ಅಮ್ಮ ಮಗಳಿಗೆ ಐ ಆಮ್ ಡೂಯಿಂಗ್ ಅ ಮೇಕ್ ಓವರ್. ಲೆಟ್ಸ್ ಗೋ. ಒನ್ಸ್ ವರ್ಕ್ ಮುಗಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ತೊಗೊತೀನಿ. ಹಾಯ್ ಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್. ಈಗ ಜಸ್ಟ್ ನಾನು ಫ್ರಿಡ್ಜಿಂದ ಹಾಲು ತೆಗೆದು ಸ್ವಲ್ಪ ಪರಂಪರೆಯ ಹೆಲ್ತ್ ಮಿಕ್ಸ್ ಸ್ವಲ್ಪ ತಿಂದೆ. ಅಟ್ ದ ಸೇಮ್ ಟೈಮ್ ಊಟನೂ ಮಾಡಿದ್ದೆ. ನಂಗೆ ಯಾಕೋ ಎನರ್ಜಿ ಸಾಲ್ತಾ ಇಲ್ಲ ಅಂತ ಅನಿಸ್ತು. ಊಟ ಮಾಡಿದ್ದು 1 hourಗೆ ಅಗೇನ್ ನಾನು ಸ್ವಲ್ಪ ರಾಗಿ ಸರಿ ಥರ ಮಾಡಿಕೊಂಡು ತಿಂದೆ. ಇವತ್ತು ಸಂಡೇ, ಅಟ್ ದ ಸೇಮ್ ಟೈಮ್ ಇಟ್ಸ್ ವಿಮೆನ್ಸ್ ಡೇ. ಹ್ಯಾಪಿ ವಿಮೆನ್ಸ್ ಡೇ ಟು ಆಲ್ ದ ವಿಮೆನ್ ಔಟ್ ದೇರ್. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಈಗ 3 ದಿನ ನಾನು ಕಂಟಿನ್ಯೂಸ್ ವರ್ಕ್ ಅಥವಾ ಇಟ್ ವಾಸ್ ಸೋ ಮಚ್ ಆಫ್ ಹಸ್ಲಿಂಗ್ ಅನಿಸ್ತು. ಸೊ ಇವತ್ತು ವಿಮೆನ್ಸ್ ಡೇನೂ ಈವ್ನಿಂಗ್ ನಾನು ನಿಸರ್ಗ ಎಲ್ಲರೂ ಹೋಗೋಣ. ಲಾಸ್ಟ್ ವೀಕು ಹೋಗಿದ್ವಿ ನಾವು, ಲಾಸ್ಟ್ ಸಂಡೇ ಅಚಾನಕ್ಕಾಗಿ. ಸೊ ಈ ಸಂಡೇ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಬಟ್ ಹೋಗೋಕ್ಕಾಗ್ತಾಯಿಲ್ಲ ಬಿಕಾಸ್ ನಾನು ಹೇರಲ್ಲಿ ನನ್ನ ಸ್ಕ್ಯಾಲ್ಪಲ್ಲಿ ತುಂಬ ಆಯಿಲ್ ಫಾರ್ಮ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನನಗೆ ಫ್ರೆಶನ್ ಅಪ್ ಆಗಿ ರೆಡಿಯಾಗಿ ಆಚೆಗೆ ಹೋಗೋ ಮೂಡಿಲ್ಲ. ಸೊ ಪ್ರೀತಮ್ ಜೊತೆನೂ ಹೋಗೋಣ ಅಂದ್ಕೊಂಡೆ, ಆಮೇಲೆ ಯಾಕೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್ ಅನಿಸ್ತು. ಅದಕ್ಕೆ ಎಲ್ಲೂ ಹೋಗ್ತಾಯಿಲ್ಲ. ಈಗ ನಾನು ಅಬಿತಿ ಸಲೂನ್ಗೆ ಹೋಗಿ ಫಸ್ಟು ಹೇರ್ ಆಯಿಲ್ ಮಸಾಜ್ ಮಾಡಿಸ್ಕೊತೀನಿ. ಸೊ ಅಲ್ಲೇ ವಾಶ್ ಮಾಡಿಸ್ಕೊಳ್ಳಲ್ಲ. ಸೊ ಹೇರ್ ಆಯಿಲ್ ನನಗೆ ನೈಟೆಲ್ಲ ಕ್ಯಾರಿ ಓವರ್ ಮಾಡಿ ನಾಳೆ ಮಾರ್ನಿಂಗ್ ಮಂಡೇ ಹೇರ್ ವಾಶ್ ಎಲ್ಲ ಮಾಡಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು ಮನೆಗೆ. ಸೊ ಆಲ್ ದ್ಯಾಟ್. ಆ್ಯಂಡ್ ಈಗ ನಿಸರ್ಗ ಇಲ್ಲ ಅಂದರೂ ಬರ್ತಾಳೆ ಬಿಕಾಸ್ ಶಿ ವಾಂಟ್ ಟು ಸ್ಟಿಚ್ ದ ಸಾರಿ, ಅಂದರೆ ಬ್ಲೌಸು. ಅದಕ್ಕೆ ಬರ್ತೀನಿ ನಿಮ್ಮನ್ನು 2 hours ಅಂದಿದ್ದಾಳೆ. ಶಿ ಈಸ್ ಇನ್ BTM ನಾವು. ಸೊ ಅವ್ರದ್ದು ಹೊಸ ವೆಂಚರ್ ಏನಿದೆ, ದೇ ಆರ್ ಡೂಯಿಂಗ್ ದ ಫುಡ್ ಟ್ರಕ್ ಆ್ಯಂಡ್ ಆಲ್. ಸೊ ಅಲ್ಲೇನೋ ಇದ್ದಾಳಂತೆ. ಸೊ 1 hourಲ್ಲಿ ಶೀಲ್ ಬ್ರಿಂಗ್ ದ ಸಾರಿ. ಸೊ ಅಷ್ಟರಲ್ಲಿ ನಾನು ಹೋಗಿ ಇವಾಗ ಕ್ವಿಕ್ಕಾಗಿ ಅಬಿತಿಲಿ ಹೆಡ್ ಮಸಾಜ್ ಎಲ್ಲ ತೊಗೊಂಡು ಅವ್ಳು ಬರೋಷ್ಟರಲ್ಲಿ ಅಲ್ಲಿ ನೋಡೋಣ, ಆಮೇಲೆ ಅವ್ಳನ್ನ ಪಿಕ್ ಮಾಡ್ತೀನಿ. ಪ್ಲ್ಯಾನ್ ಹ್ಯಾಸ್ ಬೀನ್ ಚೇಂಜ್ಡ್. ಇವಾಗ ಅಬಿತಿ ಸಲೂನ್ ಇಸ್ ನಾಟ್ ದೇರ್, ಅಂದರೆ ಇಟ್ಸ್ ನಾಟ್ ಅವೈಲಬಲ್ ಟುಡೇ. ಸೊ ಐ ಆಮ್ ಗೋಯಿಂಗ್ ಫಾರ್ ಹೇರ್ಪೋರ್ಟ್ ಸಲೂನ್, ಇಲ್ಲೇ ಇದೆ ಆಪೋಸಿಟ್ಟು. ಸೊ ಹೋಗಿ ಐ ಆಮ್ ಗೋನ್ ಟು ಹೇರ್ ಆಯಿಲ್ ಮಸಾಜ್. ಹೇರ್ ವಾಶ್ ಮಾಡಿಸಲ್ಲ ಆ್ಯಸ್ ಯೂಶುವಲ್ ಹೇಳ್ದಂಗೆ, ಬಟ್ ಹೇರ್ ಆಯಿಲ್ ಮಸಾಜ್ಗೆ ಹೋಗ್ತೀನಿ. ಐ ಬ್ಯಾಡ್ಲಿ ನೀಡ್ ಇಟ್. ಆ್ಯಕ್ಚುಲಿ ನಾಳೆ ಅವೈಲಬಲ್ ಇದ್ದಾರೆ, ನಾಳೆ ಮಾಡಿಕೊಡ್ತೀನಿ ಅಂದರು. ಬಟ್ ನೋ, ನನಗೆ ಇವಾಗ ಬೇಕು. ಅದಕ್ಕೆ ಐ ಆಮ್ ಗೋಯಿಂಗ್ ಫಾರ್ ಹೇರ್ಪೋರ್ಟ್ ಸಲೂನ್, ಚನ್ಸಂದ್ರ ರೋಡ್. ನನ್ನ ಮೊಕ್ಕ ನೋಡಿದ್ರೆ ಚೆನ್ನಾಗೇ ಐತೆ. ಏನಿಲ್ಲ. ನಾವು ಇವಾಗ ಏನು ಆರ್ಡರ್ ಮಾಡಿದ್ದೀವಿ? ಪೈನಾಪಲ್ ಬಾರ್ಬೆಕ್ಯೂ ಆ್ಯಂಡ್ ಬೇಬಿ ಕಾರ್ನ್ ಬಾರ್ಬೆಕ್ಯೂ. ರಚನಾ ನೆನಪಾಗ್ತಿದ್ದಾಳೆ ನನ್ನ ಫ್ರೆಂಡು. ಪಾಪ ಇಲ್ಲಿ ಬಂದಾಗೆಲ್ಲ ಹೋಗ್ತಾ ಇದ್ವಿ. ನೆನೆ ಮಿಸ್ ಆಯಿತು, ಇವತ್ತು ಅವಳಿಲ್ಲ. ಇವತ್ತಿದ್ದಿದ್ರೆ ನಾನು ನಮ್ಮ ಜೊತೆ ಅವಳಿಗೆ ಇಷ್ಟ, ನಾನು ಅವಳಿಗೆ ಬರ್ತಾನೆ ಇರ್ತೀವಿ. ಅಲ್ಲ, ನಾವು ಬ್ಲೌಸ್ ಕೊಡೋಕ್ಕೆ ಅಂತ ಹೋಗಿದ್ವಿ. ಇವತ್ತು ಸಂಡೇ. ಹ್ಯಾಪಿ ವಿಮೆನ್ಸ್ ಡೇ. ಹ್ಯಾಪಿ ವಿಮೆನ್ಸ್ ಡೇ. ಇಬ್ರು ವರ್ಕಿಂಗ್, ಒಂಥರ ನಮ್ಮಿಬ್ರಿಗೆ ಒಂಥರ ಪ್ರೌಡ್ ಫೀಲಿಂಗ್ ಇದೆ. ಯಾಕಂದ್ರೆ ಇವರು ಅಷ್ಟೇ ಮನೇನು ಮೇಂಟೈನ್ ಮಾಡಿಕೊಂಡು, ಅಂದ್ರೆ ಚೆನ್ನಾಗಿ ಬರ್ತಿದೆ ಮೇಕಪ್ ಎಲ್ಲ. ಅದಕ್ಕೆ ಮೇಕಪ್ ಮಾಡಿಕೊಂಡು ಅದು ಮಿಡ್ ನೈಟ್ ಎಲ್ಲ ಎದ್ದೋಗ್ತಾರೆ. ಸೊ ಆ ಒಂದು ಹಾರ್ಡ್ ವರ್ಕಿಂಗ್ ಇದೆಯಲ್ಲ, ಅದು ಪ್ರೌಡ್ ಫೀಲಿಂಗ್ ಆಗುತ್ತೆ ನಮಗೆ.
ಥ್ಯಾಂಕ್ ಯು. ಇನ್ನು ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಹ್ಯಾಪಿ ವುಮೆನ್ಸ್ ಡೇ ಅಕ್ಕ. ಥ್ಯಾಂಕ್ ಯು. ಈ ಕಡೆಯಿಂದ ನಿನಗೆ ಒಳ್ಳೆ ನೆಕ್ಲೆಸ್ ಕೊಟ್ಟಿಲ್ಲ. ಅದಾದ್ರೆ ಇಸ್ಕೊತೀನಿ. ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ರೆ ಅದ ಪಾಪ ಇವಳ ಕಡೆಯಿಂದಲ್ಲ, ಸಿಂಧು ನಂಗೆ ಕೊಟ್ಟಿದ್ದು ಅಂತ ಹೇಳಕ್ ಬಂದೆ. ಡೈಮಂಡ್ ನೆಕ್ಲೆಸ್ ಇಲ್ಲ, ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದೀನಿ ನಿಜವಾಗ್ಲೂ. ಒಳ್ಳೇದು. ಟ್ರೀಟ್ ಕೊಟ್ಬಿಡ್ತೀವಿ. ಅಂಗಡಿ ಮುಚ್ಕೊಂಡು ಹೋಗ್ಬೇಕು. ಕೆಲ್ಸದಿಂದ ತೆಗಿತಾರೆ. ಇದೆಲ್ಲ ಸರಿಯಾಗಿ ಹೇಳಿದ್ಲು. ಏನ್ ತೋರ್ಸು. ಇದೆಲ್ಲ ಖಾಲಿ ಕೊಡಲ್ಲ. ಓಪನ್ ಮಾಡಿ. ಹೌದು, ಇದೆಲ್ಲ ಖಾಲಿ ಒಂದು ಸ್ಟಡ್ಡಾರು ಇಡಬೇಕು. ಇದೇ 500 ರೂಪಾಯಿ ಕಂಡು ತಗೊಳಕ್ಕ ಅಂತೀವಿ. ಅಲ್ಲ ಈ ಸ್ಟಿಯರಿಂಗ್ಸು ಇಲ್ಲಿರೋದೆಲ್ಲ ತುಂಬಿಸೋಣ ಅಂದ್ರೆ ಗೋಲ್ಡ್ ರೇಟು 16,000 ಮಾಡಿದ್ದೀರಾ. ನೋಡಿ ಚಿಕ್ಕ ಚಿಕ್ಕ ಖಾಲಿ ಕೊಡಬಾರ್ದು. ಟೋಪಿ ಹಾಕಿ ತೊಳ್ಕಣೆ ಆಲ್ರೆಡಿ ಸ್ಕೀಮ್ ಹಾಕಿ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಟುಡೇ ಈಸ್ ಮಂಡೇ ಆ್ಯಂಡ್ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಅಂದರೆ ಮ್ಯಾಗಿ ತಿನ್ನಬೇಕಂತ ಆಸೆ, ಕ್ರೇವಿಂಗ್ಸ್ ಆಯಿತು. ಆಮೇಲೆ ಜಾಸ್ತಿ ಮ್ಯಾಗಿ ಮಾಡ್ತಾಯಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ, ಅಂದರೆ ಅಷ್ಟು ನನಗೆ ಆಸೆ ಆಗಿದೆ. ಸೊ ನಾನು ಪ್ರೀತಮ್ ಬೆಳಗ್ಗೆ ಮ್ಯಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಜ್ಯೂಸಿಯಾಗಿ ಜಾಸ್ತಿ ಕ್ವಾಂಟಿಟಿ, ಲಿಟ್ರಲಿ 4 ಪ್ಯಾಕ್ಸ್ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಖಾಲಿ ಆಗುತ್ತಾ ಇಲ್ವಾ ಅಂತ. ಈಗ ಅನಿಸ್ತಾ ಇದೆ, ಅಯ್ಯೋ ಆಸೆಗೇನೋ ಮಾಡಿಬಿಟ್ಟೆ, ಬಟ್ ಇಷ್ಟೊಂದು ಖಾಲಿ ಆಗುತ್ತಾ ಏನು ಅಂತ. ಇಂಡಿಯಾ ಇವಾಗ ಮ್ಯಾಗಿ ತಿಂದ್ಬಿಟ್ಟು ಐ ವಾಂಟ್ ಟು ಪ್ರಿಪೇರ್ ತರಕಾರಿ ಸಾಂಬಾರು ಮಾಡಿಬಿಟ್ಟು ಐ ವಿಲ್ ಗೋ ಆ್ಯಂಡ್ ಗೆಟ್ ಫ್ರೆಶ್. ಸೊ ಹೆಡ್ ಮಸಾಜ್ ನೆನ್ನೆ ತೊಗೊಂಡಿದ್ದೆ. ಸೊ ಹೇರ್ ಆಯಿಲ್ ಎಲ್ಲ ವಾಶ್ ಮಾಡಬೇಕು. ಆಮೇಲೆ ಮಂಡೇ ಆಗಿರೋ ಕಾರಣ ದೇವ್ರ ಮನೆಯದೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಈವ್ನಿಂಗ್ ಪೂಜೆ ಮಾಡಬೇಕು. ಬಿಕಾಸ್ ಮಾರ್ನಿಂಗ್ ಮಾಡೋಕ್ಕೆ ಈಗ ಐ ಡೋಂಟ್ ಹ್ಯಾವ್ ಸ್ಟ್ರೆಂತ್. ಈಗ ತಿಂಡಿ ತಿಂದು ಅದೆಲ್ಲ ನಾನು ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಳ್ಳೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಮಧ್ಯಾಹ್ನ ಯಾರು ಪೂಜೆ ಮಾಡ್ತಾರೆ, ಸೊ ಸಂಜೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಸೊ ದಟ್ಸ್ ದ ಪ್ಲ್ಯಾನ್ ಫಾರ್ ಮಂಡೇ. ನೋಡೋಣ. ನಿಸರ್ಗ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದೆಯಾ, ಬರ್ತಾಳ ಕೇಳ್ತೀನಿ. ವೈ ಬಿಕಾಸ್ ಪಾಪ ಒಳ್ಳೆನೆ ಬಂದಿದ್ದು ಸಾರಿ ಬ್ಲೌಸ್ ಸ್ಟಿಚ್ ಕೊಡೋದಕ್ಕೆ RR ಬೊಟಿಕ್ ಅಂತ ಇದೆಯಲ್ಲ, ಅಲ್ಲಿ ಅವಳು ಯೂಶ್ವಲಿ ಸ್ಟಿಚ್ ಮಾಡಿಸ್ತಾಳೆ. ಸಬ್ವೆ ಇದೆಯಲ್ಲ ಆಲ್ಬೆಕ್ ಹತ್ರ RR ಬೊಟಿಕ್, ಅಲ್ಲಿ ಸ್ಟಿಚ್ ಮಾಡಿಸ್ತಾಳೆ ಅವಳು, ನನ್ನ ಕಸಿನ್ ಸಿಸ್ಟರ್ ಇನ್ನೊಬ್ಬರು ಎಲ್ಲ. ಸೊ ಅದಕ್ಕೇ ಅಲ್ಲಿ ಕೊಡೋಕ್ಕೆ ಅಂತ ಬಂದಿದ್ದು. ಸಂಡೇ ಕ್ಲೋಸ್ ಇತ್ತು. ದಟ್ಸ್ ದ ರೀಸನ್ ಅವಳು ವಾಪಸ್ ಹೋದ್ಲು. ನೋಡೋಣ ಇವತ್ತು ಮಗೇನು ಬರ್ತಾಳ ಏನು, ಇವಾಗ ಕಾಲ್ ಮಾಡಬೇಕು. Hi you guys, this is the next day and I'm super duper fresh and ready. It's been 3:30 ಇವಾಗ. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹ್ಯಾವ್ ಪ್ರಿಪೇರ್ಡ್ ವಾಂಗಿ ಬಾತ್ ಆ್ಯಂಡ್ ತರಕಾರಿ ಸಾಂಬಾರು ನೆನ್ನೆ ಮಾಡಿದ್ದು ಯಾರೂ ತಿನ್ನಲೇ ಇಲ್ಲ. ವೈ ಬಿಕಾಸ್ ನಾನು ಮಧ್ಯಾಹ್ನ ಪರಂಪರೆಯ ಹೆಲ್ತ್ ಮಿಕ್ಸ್ ಡ್ರಿಂಕ್ ನಾನು ಸಬ್ಸ್ಟಿಟ್ಯೂಟ್ ಫಾರ್ ಮೈ ಲಂಚ್ ನಾನು ಅದನ್ನು ತೊಗೊತಾ ಇದ್ದೀನಿ. ಸೊ ಮಧ್ಯಾಹ್ನ ಅದನ್ನು ತಿಂದೆ ನಾನು. ಸೊ ನೈಟ್ ಪ್ರೀತಮ್ ಏನೋ ಬರ್ತಾ ಏನಾದ್ರು ಸ್ನ್ಯಾಕ್ಸ್ ಥರ ಎಲ್ಲ ತಂದ, ಸೊ ಅದನ್ನು ತಿಂದ್ಕೊಂಡೆ. ಹಾಗಾಗಿ ತರಕಾರಿ ಸಾಂಬಾರು ಲೈಕ್ ಲಿಟ್ರಲಿ ಒಗ್ಗರಣೆ ಹಾಕಿ ಮಾಡಿರೋದು, ಒಂದು ಸ್ಪೂನು ಯಾರೂ ಎತ್ಕೊಂಡು ತಿನ್ನಲಿಲ್ಲ. ಆ್ಯಂಡ್ ಇವತ್ತು ನೋಡಿ, ಸೊ ಇವತ್ತಾಗುತ್ತೆ ಅದು ಬಿಡು, ಮಂಗಳವಾರ ಒಂದೊಂದು ಮೊಟ್ಟೆ ಹಾಕೊಂಡ್ಬಿಟ್ರೆ ಆರಾಮಾಗಿ ತಿನ್ಬೋದು. ಇವತ್ತು ನನಗೆ ಹಂಗಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಆರಾಮ್ ಫ್ರೀ ಅನ್ಕೊತಾ ಇದ್ದೆ. ಸೊ ನಾವು ಐ ಆಮ್ ಫೀಲಿಂಗ್ ಗುಡ್ ಆ್ಯಕ್ಚುಲಿ. ನಂಗೆ ಮೊನ್ನೆ ಸ್ವಲ್ಪ ಐ ವಾಸ್ ನಾಟ್ ಫೀಲಿಂಗ್ ಗ್ರೇಟ್ ಅನಿಸ್ತಾ ಇತ್ತು. ಸೊ ಇವಾಗ ನಾನು 3:30 ಅಷ್ಟರಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಆಚೆ ಬಂದೆ. ನಿಸರ್ಗನ್ ಕಾಲ್ ಬಂತು. ಸೊ ಅವಳಿಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ. ಸೊ ಆಫೀಸ್ ಹೋಗಿರ್ತೀನಿ ಅಂತ ಅಂದ್ಲು. ವರ್ಕ್ ಫ್ರಮ್ ಹೋಮ್ ಅಂದರೆ ಇದ್ದಾಳಂತೆ. ಇನ್ನೂ ಅವಳು ಕೂಡ ಲಂಚ್ ಮಾಡಿಲ್ಲ. ನಾನು ಇವಾಗ ಹೆಲ್ತ್ ಮಿಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಶಿ ಕಾಲ್ಡ್ ಮೀ. ಇಲ್ಲ, ನಾನು ಅವರೆಕಾಳು ಮತ್ತು ಹಲಸಿನಕಾಯಿ ಎಲ್ಲ ಹಾಕೇನೋ ನಾನು ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ, ಬಾ ಆರಾಮಾಗಿ ಇಬ್ಬರು ಬಿಸಿ ಬಿಸಿ ಊಟ ಮಾಡೋಣ ಅಂತ. ನನಗೂ ಇತ್ತು ಇವಾಗ ಫ್ರೆಶ್ ಆಗಿಬಿಟ್ಟು ಏನಾರು ತಿನ್ಬಿಟ್ಟು ಎಲ್ಲರೂ ಹೋಗೋಣ. ಬಿಕಾಸ್ ನಾನು ಒಬ್ಬಳೇ ಹೋಗಿ ಏನಾರು ಶಾಪಿಂಗ್ ಚಾಲೆಂಜಸ್ ಮಾಡಿ ಎಲ್ಲ ತುಂಬ ದಿನ ಆಯಿತು. ಸೊ ಐ ವಾಂಟ್ ಬಿ ಬ್ಯಾಕ್ ಇನ್ ಯೂಟ್ಯೂಬ್ ಕೂಡ ಕೆಲವೊಂದು ಕಂಟೆಂಟ್ ಎಲ್ಲ ಬರೆದಿದೆ. ಸೊ ಹೋಗೋಣ. ಜಯನಗರದಲ್ಲಿ ಆ್ಯಕ್ಚುಲಿ ಒಂದು ಆಕ್ಸೆಸರೀಸ್ ಸ್ಟೋರ್ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನೀವು ಹೋಗಿದ್ದೆ. ಸೊ ಅಲ್ಲಿ ನಾನು ಮಿನಿಸೋ ಚಾಲೆಂಜಸ್ ಎಲ್ಲ ಹೆಂಗೆ ಮಾಡಿದ್ದೀನಿ ಅದೇ ಥರ ಅಲ್ಲಿ ಒಂದು ಚಾಲೆಂಜ್ ಮಾಡೋಣ, ಇವಾಗ ಆಚೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಿಸರ್ಗ ಹಿಂಗೆ ಕರೆದಿದ್ದ ಕಾರಣ ನನಗೂ ಒಬ್ಬಳೇ ಮನೇಲೇ ಇದ್ದು ಲೈಕ್ ಐ ವಾಸ್ ಆಲ್ಸೋ ಬೋರ್ಡ್ ನಿನ್ನೆ ಇವತ್ತೆಲ್ಲ. ಸೊ ಎಲ್ಲರೂ ಹೋಗೋಣ ಅನ್ಕೊತಿದ್ದೆ. ಸೊ ಓಕೆ ಅವಳೇ ಕರೆದ್ಲಲ್ಲ ಅಂತ ಐ ಆಮ್ ರೆಡಿ ಲೈಕ್ ದಿಸ್. ಇವಾಗ ಆರಾಮಾಗಿ ಹೋಗಿ ನಿಸರ್ಗ ಮನೆಗೆ ಊಟ ಮಾಡಿ ಚಿಲ್ ಮಾಡಿ ದೆನ್ ಐ ವಿಲ್ ಬಿ ಬ್ಯಾಕ್. ನೈಟ್ ಮೇ ಬಿ ರಾತ್ರಿ ಬರ್ತೀನಿ ಮನೆಗೆ. ಆ್ಯಂಡ್ ನಾಳೆ ಕೂಡ ಐ ವಾಸ್ ಹ್ಯಾವಿಂಗ್ ಅ ಪ್ಲ್ಯಾನ್ ಟು ಗೋ ಫಾರ್ ಮಂಡ್ಯ. ನಾಳೆ ಒಂದೇ ದಿನ ಹೋಗಿ ಹಾಗೆ 1 hour ಊಟ ಇತ್ತು ನಮ್ಮ ಅಕ್ಕ ಮನೇಲಿ. ಸೊ ಎಲ್ಲರೂ ಫೋನ್ ಮಾಡಿ ಕರೆದಿದ್ರು. ಐ ಡೋಂಟ್ ವಾಂಟ್ ಮಿಸ್, ಬಟ್ ಗೊತ್ತಿಲ್ಲ ಪ್ರಾಬಬ್ಲಿ ಹೋಗ್ತೀನೋ ಹೋಗಲ್ವ, ಐ ಆಮ್ ನಾಟ್ ಶ್ಯೂರ್. ಇವಾಗ ನನಗಂತೂ ಏನು ಗೊತ್ತಾ, ಬೇರೆಯವ್ರ ಕೈ ರುಚಿ ತಿನ್ನೋದಕ್ಕೆ ನಾನು ಎಷ್ಟು ಕಾಯ್ತು. ಬಿಕಾಸ್ ನಾನೇ ಮಾಡ್ಕೊಂಡು ನಾನೇ ತಿಂತೀನ, ನನಗಿಲ್ಲಿ ಊಟನೇ ಸೇರೋದಿಲ್ಲ ಬ್ಯಾಂಗ್ಳೂರಲ್ಲಿ ಟು ಬಿ ಫ್ರ್ಯಾಂಕ್. ಸೊ ಮಂಡ್ಯಕ್ಕೆ ಹೋದರೆ ನಮ್ಮ ಅಮ್ಮ ಮಾಡೋದು, ನಮ್ಮ ಅಕ್ಕ ಮಾಡೋದು, ಓ ಮೈ ಗಾಡ್ ಒಳ್ಳೆ ಹೊಟ್ಟೆ
ತುಂಬ ಆದಮೇಲೆ ತೃಪ್ತಿ ಆದಂಗೆ ತಿಂತೀನಿ. ಇವಾಗ ನಿಸರ್ಗ ಮನೇಲೂ ಅಷ್ಟೇ, ಯಾರ್ಯಾರು ಕರೆದ್ರು ಅಷ್ಟೇ, ರಮ್ಯಾ ಮನೇಲಿ ತಿಂದರೆ ನಂಗೆ ತೃಪ್ತಿ ಆಗುತ್ತೆ, ನಿಸರ್ಗ ಮನೇಲಿ ತಿಂದರೆ ತೃಪ್ತಿ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನಾನು ಮಾಡ್ಕೊಂಡು ನಾನೇ ತಿನ್ನೋದು ಅದು ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಆ್ಯಂಡ್ ಯು ಗೈಸ್, ಐ ಡೋಂಟ್ ಲವ್ ಕುಕ್ಕಿಂಗ್, ಐ ಆಮ್ ಜಸ್ಟ್ ಡೂಯಿಂಗ್ ದಿಸ್ ಫಾರ್ ಮೈ ಸರ್ವೈವಲ್. ಹಾಗಾಗಿ ಹೊಟ್ಟೆ ಹಸಿತೈತೆ, ಘಮ ಘಮ ಅನಿಸ್ತಾ ಇದ್ದಾಳೆ. ಅದೊಂದು ಖುಷಿ ಆಗ್ತಿದೆ ನನಗೆ. ಹೇಳಿದ್ದೆ ಈಗ ತಾನೇ ವಿಡಿಯೋದಲ್ಲಿ, ನನಗೆ ಯಾರು ಊಟ ಹಾಕಿದ್ರೆ ತೃಪ್ತಿಯಿಂದ ತಿಂತೀನಿ ಅಂತ. ಬಿಡಿ, ಹಾಂ ಕೂಲಾಗಲಿ ಬಿಡು, ಹೊಟ್ಟೆಗೆ ತಿನ್ನೋಣ. ನೀರು ಕೊಡು. ಅವರೆಕಾಳು ಮತ್ತು ಹಲಸಿನಕಾಯಿ. ಯಪ್ಪ ಹೋಗ್ಲಿ, ಇದನ್ನ ಮಾಡ್ಬೇಕಂತ ಅನ್ನಿಸ್ತಾ ನಿನಗೆ? ಅದಕ್ಕೆ ತರ್ಸ್ಕೊಂಡ? ಹ್ಞೂ, ನಂಗೆ ಯಾಕೋ ಹಲಸಿನಕಾಯಿ ನೋಡಿದ ತಕ್ಷಣ ಹಲಸಿನಕಾಯಿ ಸಾರು ಮಾಡಬೇಕು ಅನಿಸ್ತಾ. ಒಳ್ಳೇದಾಯ್ತು ನೋಡಿ, ಇವತ್ತು ನನಗೆ ಬರ್ದಿತ್ತು. ಫಸ್ಟು ವಾಂಗಿಬಾತ್ ಗೊಜ್ಜು ಟೇಸ್ಟ್. ನಾನು ಇದು ನಾಳೆ ತಿಂಡಿಗೆ ಇಟ್ಕೊಂತೀನಿ. ಬೇಡ, ಸಾಲಲ್ಲ. ನಾಳೆ ತಿಂಡಿ ಬೆಳಗ್ಗೆ ಹೆಂಗಿದ್ರು ಎದ್ದೋಗ್ಬೇಕು ಆಫೀಸ್ಗೆ, ಎದ್ದು ಮಾಡ್ಕೊಳ್ಳೋಷ್ಟು ಅಲ್ಲ, ನಿಂಗೆ ಒಬ್ಳಿಗೆ ಸಾಲ್ಬೋದು ಅಷ್ಟೇ. ಹಂಗಾದ್ರೆ ಓಕೆ. ನಾನಂತೂ ಏಜಸ್ ಆದಮೇಲೆ ಅನಿಸುತ್ತೆ ಇದು ಹಲಸಿನಕಾಯಿ ಸಾಂಬಾರೆಲ್ಲ ತಿಂತಾ ಇರೋದು. ಟೇಸ್ಟ್ ಮಾಡೋಣ ಈಗ. ಚೆನ್ನಾಗಿ ಮಾಡೋಳೆ, ಚೆನ್ನಾಗಿದೆ ಕಣೆ. ಮನೆ ಊಟ, ಅದರಲ್ಲೂ ಈ ಥರ ನಾಟಿ ಸ್ಟೈಲು, ಈ ಥರ ಹಳ್ಳಿ ಸೈಡ್ ಸ್ಟಾರ್ಗಳಿದೆಯಲ್ಲ, ಸಕ್ಕದಾಗಿರತ್ತೆ. ಅವ್ರ ಊರ್ ಸ್ಟೈಲ್ ಅನಿಸುತ್ತೆ, ಹಂಗೆ ಮಾಡಿದ್ದಾಳೆ. ನನಗೆ ಜ್ವರ ಅಲ್ಲ, ಒಂಥರ ಬಾಯಿ ಹೇಳೋದಲ್ಲ. ನನಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲದೆ, ನಾನು ಮಾಡ್ಕೊಳ್ಳೋದು ಅಡುಗೆ ವಿಧಿ ಇಲ್ಲದೆ. ಯಾರು ಹಿಂಗೆ ಊಟ ಹಾಕ್ಬಿಟ್ರೆ ಡೈಲಿ ತಿನ್ಕೊಂಡು ಅದಂತೂ ಇದನ್ನು ತಿಂದು ಸುಮಾರು ದಿನ ಆಗಿತ್ತು. ನಾನು ಹಲಸಿನಕಾಯಿ ಸಾರು ಈ ಕಾಂಬಿನೇಷನ್ ತಿಂದು ಸುಮಾರು ದಿನ ಆಗಿತ್ತು. ಏನು ವರ್ಷಗಳೇ ಆಗಿತ್ತು. ಚೆನ್ನಾಗಿದೆ. ಆಕ್ಚುಲಿ ಹೆಂಗ್ ಗೊತ್ತಾ, ನಮ್ಮ ಊರ್ ಕಡೆ ಸಿಗುತ್ತಲ್ಲ ಹಲಸಿನಕಾಯಿ, ಅದು ಚಂದ ಇದಕ್ಕಿನ. ಹೌದು. ಇದು ಬೆಂಗಳೂರಲ್ಲಿ ಒಂಥರ ಚೆನ್ನಾಗಿರಲ್ಲ, ಟೇಸ್ಟೇ ಇರಲ್ಲ. ಮಧ್ಯಾಹ್ನದಿಂದ ಸ್ಟ್ರೈಟ್ ಅವೇ ನೈಟ್ ಡಿನ್ನರ್ ಟೈಮ್ ಪಲ್ಯ ಮಾಡೋಳೆ. ಇಲ್ಲಿ ಯಾರು ಜಾಯ್ನ್ ಆಗಿದ್ದಾರೆ? ನಿಖಿತಾ, ನಿಸರ್ಗ. ಏನೇ ಲಿಪ್ಸ್ಟಿಕ್ ಇಲ್ಲ ನಂದು. ಲಿಪ್ಸ್ಟಿಕ್ ಇಲ್ವಂತೆ ನೋಡಿ. ನಾನು ನೈಟ್ ತನಕ ಇಲ್ಲೇ ಇಸ್ಕೊಂಡವಳೆ. ಇವಾಗ ಇವಳು ಇಲ್ಲೇ ಇರಿ ಅಂತ ಇಲ್ಲ, ಹೊರಡ್ತೀನಿ. 9 ಗಂಟೆ ಆಗ್ತಿದೆ. ಊಟ ಮಾಡಿಕೊಂಡು ಹೊರಡೋದು. ಇವತ್ತು ನಿಸರ್ಗ ಅವ್ರ ಮನೇಲಿ, ನಿಖಿತಾ ಅವ್ರ ಮನೇಲೆ ಇವತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಚೆನ್ನಾಗಿರುತ್ತಲ್ಲ. ಈ ಥರ ಸುತ್ತ ಕೂತ್ಕೊಂಡು ತಿನ್ನೋದು ಒಟ್ಟಿಗೆ. ನಾನು ಇದ್ದಿದ್ರೆ ಈಗ ಮನೇಲಿ ಒಬ್ಳೆ. ಆ್ಯಕ್ಚುಲಿ ಹಿಂಗೆ ಚೆನ್ನಾಗಿರುತ್ತೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ. ಜಾಯಿಂಟ್ ಫ್ಯಾಮಿಲಿ ಇಷ್ಟ ಅಂತ ಕಣೆ ನಿನ್ನ ತಂಗಿಗೆ. ಹುಡುಕ್ಬಿಟ್ಟು ಮದುವೆ ಮಾಡಬೇಕು. 5-6 ತಮ್ಮ ಅಣ್ಣ ತಮ್ಮದಿರಿರಬೇಕು, 5-6 ಜನ. ಆ ಥರ ಬೇಡಪ್ಪ, ಅಪ್ಪ ಅಮ್ಮ ಒಂದು ಹುಡುಗ ಸಾಕು. ಒಂದು ಹುಡುಗ ಅಂತೆ, ಇನ್ನೊಂದು ಹುಡುಗ ಬೇಡವಾ? ಮಗ ಅಲ್ಲೇ ಪಲ್ಯ ಹಾಕಳೆ. ಇದ್ಯಾಕೆ ಇವಳು ಪಲ್ಯ ಹಾಕೊಂಡಿಲ್ಲ? ಚೆನ್ನಾಗಿ ಮಾಡೋಳೆ ನಿಮ್ಮ ಅಕ್ಕ, ಎಷ್ಟು ಚೆನ್ನಾಗಿ ಮಾಡೋಳೆ ನೋಡು. ನನಗೆ ಮಧ್ಯಾಹ್ನ ಪಾಪ ಕರೆದು ಬಿಸಿ ಬಿಸಿ ಮಾಡಿ ಊಟ ಹಾಕಿದ್ಲು ಕಡೆ. ಕರೆಕ್ಟಾಗೈತೆ. ಕರೆಕ್ಟ್ ಇದೆಯಾ? ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಮಧ್ಯಾಹ್ನನೂ ಹಾಕ್ಕೊಂಡಿದ್ದೆ, ಸುಮ್ಮನಿರು ಬೇಡ. ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ವಿ ಆರ್ ಗೋಯಿಂಗ್ ಫಾರ್ ಮಂಡ್ಯ. ಊರ ಹಬ್ಬ. ಇವಾಗ ಎಲ್ಲ ಕಡೆ ಸಮ್ಮರ್ ಅಲ್ವಾ, ಸೊ ಊರ ಹಬ್ಬ ಇದೆ. ನಮ್ಮ ಅಕ್ಕನ ಮನೇಲೆ, ಶರದಿ ಅವರ ಅಜ್ಜಿ ಮನೆ, ಅವ್ರ ಮನೇಲೇ. ಸೊ ಅದಕ್ಕೇ ಕರೆದಿದ್ದಾರೆ, ಹೋಗಲೇಬೇಕು. ಆ್ಯಂಡ್ ಪ್ರೀತಮ್ ಇಸ್ ನಾಟ್ ಜಾಯ್ನಿಂಗ್ ಅಸ್. ನಾನು ತೇಜು ಮತ್ತು ನಮ್ಮ ಬಾವ, ಗಣೇಶ್ ಬಾವ ಜೊತೆ ಹೋಗ್ತಾ ಇದ್ದೀನಿ, ಸಾನ್ವಿ ಅವ್ರ ಪೇರೆಂಟ್ಸ್ ಜೊತೆ. ಸಾನ್ವಿ ಬರ್ತಾಯಿಲ್ಲ ಆಬ್ವಿಯಸ್ಲಿ, ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಶಿ ಹ್ಯಾಸ್ ಅರ್ ಎಕ್ಸಾಮ್ ಸ್ಕೂಲ್. ಅದಕ್ಕೆ ತೇಜು ನನ್ನ ಪಿಕ್ ಮಾಡ್ತಾರೆ. ಆ್ಯಂಡ್ ಇನ್ 1 ಅವರಲ್ಲಿ ನಾನು ರೆಡಿ ಇರಬೇಕು. ಐ ಆಮ್ ಪ್ರಿಪೇರಿಂಗ್ ಮೈ ಬ್ರೇಕ್ಫಾಸ್ಟ್, ಪರಂಪರೆಯ ಮಿಕ್ಸು. ಯೂಶ್ವಲಿ ಮಧ್ಯಾಹ್ನ ನಾನು ಸಬ್ಸ್ಟಿಟ್ಯೂಟಾಗಿ ಲೈಕ್ ಲಂಚಿಗೆ ತಿಂತೀನಿ. ಬಟ್ ಇವಾಗ ಬ್ರೇಕ್ಫಾಸ್ಟ್ ನಾನು ಏನು ಪ್ರಿಪೇರ್ ಮಾಡೋದು, ಮಧ್ಯಾಹ್ನ ಹೆಂಗಿದ್ರು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಈಗಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಿಸರ್ಗನೂ ಬರೋ ಪ್ಲ್ಯಾನಲ್ಲಿದ್ಲು, ಬಟ್ ಅವಳು ಮೊನ್ನೆ ವರ್ಕ್ ಫ್ರಮ್ ಹೋಮ್, ಇವತ್ತು ಶಿ ವಾಂಟ್ ಟು ಗೋ ಫಾರ್ ಆಫೀಸ್ ಅಂತ ಅಂದ್ಬಿಟ್ಟು ಶಿ ಈಸ್ ನಾಟ್ ಜಾಯ್ನಿಂಗ್ ಅಸ್.
ಐ ಆಮ್ ರೆಡಿ ಲೈಕ್ ದಿಸ್ ವಿ ಗೋನ ಗೋ ಫಾರ್ ಮಂಡ್ಯ. ಐ ಆಮ್ ಹ್ಯಾಪಿ. ಎಲ್ರದ್ದು ಮೀಟಪ್ ಆಗುತ್ತೆ ಆ ಥರ ಅಂತ. ಇಲ್ಲ ಅಂದರೂ ನಾನು ಇವಾಗ ಒಂದು 4-5 ಡೇಸ್ ಐ ಲೀವ್ ಟು ಮಂಡ್ಯ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ. ನಾನು ಒಂದು ಪೂಜೆ ಬೇರೆ ಮಾಡಿಸ್ತಾ ಇದ್ದೀನಿ, ಅದೆಲ್ಲ ಇದೆ ಹಂಗಾಗಿ. ಸೊ ದಿಸ್ ಈಸ್ ಹೌ ಐ ಆಮ್ ರೆಡಿ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇವಾಗ ನಾನು ಹೋಗಿ ಸಿಗಬೇಕು ಅಂದರೆ ಕ್ಯಾಚ್ ಮಾಡಬೇಕು ತೇಜು ಮತ್ತು ಗಣೇಶ್ ಭಾವನ. ಸೊ ಲೆಟ್ಸ್ ಗೋ. ಬಂದಂಗೆ ಫಸ್ಟ್ ಬರ್ತಿ ಚೆನ್ನಾಗಿರುತ್ತೆ, ತಿನ್ನೆ ಮುದ್ದೆನೇ ಫೇಮಸ್. ಹೀಗೆ ತಿನ್ನಕ್ಕೆ ಬರಲ್ವಂತೆ. ವ್ಲಾಗಲ್ಲಿ ಹಿಂಗೆ ಹಾಕ್ತೀನಿ ತೇಜ, ನಿಜ. ಹೌದು, ಇವಾಗ ಸ್ಟೈಲಾಗಿ ತಿಂತಾವಳೆ. ಗೊತ್ತಾಗಲ್ವಾ ಶರದಿ ನಿನ್ಗಷ್ಟೂ? ಗೊತ್ತಾಗಲ್ವೇನೆ? ಏನ್ ನಮ್ಮ ಮೇಲೆ ಯಾಕಂಗ್ ನೋಡ್ತಾ ಇದೀಯಾ? ಹೆಂಗ್ ತಿಂದಿದೀವಿ ಅಂತ. ಅದು ಆ ಪೀಸು ನನಗೆ ಬೇಕು ಅಂತ ನಾನು ಹಾಕ್ಸ್ಕೊಂಡಿರೋದು ಶರದಿ, ನನಗೆ ಬೇಕು ಅಂತ. ನೋಡಿ ಮವ, ಹೋಗಿ ತಿನ್ಕೋ. ಖಾಲಿ ಸುಕ್ಕುನ ಎಲ್ಲರೂ ನೋಡಿ. ಸುಕ್ಕು ನಿನ್ನ ಮುಖ ನೋಡ್ತವ್ರೆಲ್ಲ. ಏನಾಕ್ಲಿ? ಏನೂ ಇಲ್ಲ, ನನ್ನ ತಟ್ಟೆ ಖಾಲಿ. ಇದಾಕ್ಲಾ? ತಿಂತೀಯಾ? ಸಾಕು, ಡೈಲಾಗ್ಗಳು ಕಂಪ್ಲೀಟ್ ಆಯ್ತು. ಬಾಯ್ ಶರದಿ. ನಮ್ಮವ್ರು ಯಾರು ಇಲ್ಲ, ಅದಕ್ಕೆ ಡೈಲಾಗ್ ಕಂಪ್ಲೀಟ್ ಆಯ್ತು. ನೋಡಿ, ಐ ಬ್ಯಾಕ್ ಇನ್ ದ ಹೋಮ್. ನಾನು ಬಂದಾಗ ಆಲ್ಮೋಸ್ಟ್ 6:45ಗೆ ರೀಚ್ ಆದೆ ಮಂಡ್ಯದಿಂದ ಬ್ಯಾಂಗ್ಳೂರ್. ಆ್ಯಂಡ್ ಬಂದ ತಕ್ಷಣ ನಮ್ಮಮ್ಮ ಬೇರೆ ಕಾಲ್ ಮಾಡಿದ್ರು, ಎಲ್ಲ ಬಿಸಿ ಮಾಡು ಅಂತ. ಸೊ ಊಟ ಏನು ಮಾಡಿಸಿದ್ರು ಅದೆಲ್ಲ ನಮ್ಮ ಅಕ್ಕ ಪಾರ್ಸಲ್ ಕೊಟ್ಟಿದ್ರು ಫಾರ್ ಪ್ರೀತಮ್, ಬಿಕಾಸ್ ಅವ್ನ ಫೇವ್ರೆಟ್ ಇದೆಲ್ಲ ನಾಟಿ ಸ್ಟೈಲು. ಬಟ್ ಅವ್ನು ಬರೋಕ್ಕಾಗಿರಲಿಲ್ಲ ಅದಕ್ಕೆ. ಆ್ಯಂಡ್ ಇವಾಗ ನಾನು ಕೂಡ ಈ 3 ಬಾಕ್ಸಸ್ ಮಾಡಿ ಹಾಕಿ ಇಟ್ಟಿದ್ದೀನಿ. ಬೋಟಿ ಗೊಜ್ಜು, ಮಟನ್ ಸಾಂಬಾರು, ಚಿಕನ್ ಫ್ರೈ ಎಲ್ಲ ನಿಖಿತಂಗೆ ನಿಸರ್ಗಂಗೆ ಕೊಡೋಣ ಅಂತ. ನಿಖಿತ ನನಗೆ ಇಲ್ಲಿ ಆರ್ ಆರ್ ನಗರದಲ್ಲೇ ಸಿಗ್ತಾಳೆ. ಸೊ ಅದಕ್ಕೆ ಇವಾಗ ಹೋಗಿ ಅವಳಿಗೆ ಕೊಡ್ತೀನಿ. ಬಿಕಾಸ್ ಅವರು ಫಂಕ್ಷನ್ಗೆ ಪಾಪ ತುಂಬ ಬರೋಕ್ಕೆ ಆಸೆ ಇತ್ತು ಅವಳಿಗೂ. ಅವಳದೇನೋ ವರ್ಕ್ ಫ್ರಮ್ ಹೋಮ್ ಇವತ್ತಿಲ್ಲ, ಅಥವಾ ಏನೋ ಇವತ್ತು ಅವಳಿಗೆ ಲೀವ್ ತೊಗೊಳಕ್ಕಾಗಲಿಲ್ಲ ಅಂತ ಬರಲಿಲ್ಲ, ಹಾಗಾಗಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಆಮ್ ಗೋನ ಎಂಡ್ ದಿಸ್ ವ್ಲಾಗ್. ಇವಾಗ ನನಗೆ ಇದು ಒಂದೇ ಕೆಲಸ ಇಲ್ಲ, ಇದನ್ನು ಹಾಗೆ ಪಾರ್ಸಲ್ ನಿಖಿತಂಗೆ ಕೊಟ್ಬಿಟ್ಟು ಔಟ್ಫಿಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕು. ಆ್ಯಂಡ್ ನಾಳೆಗೆ ಜುವೆಲ್ಸ್ ಔಟ್ಫಿಟ್ ಎಲ್ಲ ಕಲೆಕ್ಟ್ ಮಾಡಬೇಕು. ನಾಳೆ ಮಾಡೆಲ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇಷ್ಟು ದಿನ ಮಾಡಿದ ಸಬ್ಸ್ಕ್ರೈಬರ್ ಶೂಟ್ ಇರುತ್ತೆ, ಬಟ್ ನಾಳೆ ನಾವು ಒಬ್ಬರು ಮಾಡೆಲ್ ಜೊತೆ ಶೂಟ್ ಮಾಡ್ತಾ ಇದ್ದೀವಿ. ಅವರೇ ಕೂಡ ಅಪ್ರೋಚ್ ಮಾಡಿರೋದು ನಮಗೆ. ಎನಿಹೋ ಅದಕ್ಕೆಲ್ಲ ನಾನು ಇವಾಗ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಅದು BTS ಬ್ಲಾಗಲ್ಲಿ ನೋಡ್ತೀರಾ. ಸೊ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.